My husband, because that babysitting was on, that teacher was on leave, so he had to drop me. Otherwise, ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿ ಕರ್ಕೊಂಡ್ ಬಂದ್ರು, ನೋಡಿದ ತಕ್ಷಣ ಭಾರ್ಗವ ಸರ್, ಟೈಟಲ್ ಸಾಂಗ್ ನೀ ಮಾಡ್ತಾ ಇದೆಯಲ್ಲಮ್ಮ, ನಿನ್ ಜೊತೆ ನಿನ್ ಮಗಳೇ ಮಾಡ್ಲಿ ಅಂದ್ಬಿಟ್ರು. ದೇರ್ ವಾಸ್ ನೋ ಅದರ್ ಗೋ. ನೆಕ್ಸ್ಟ್ ಡೇನೆ ಶೂಟಿಂಗ್ ಇತ್ತು. ಮಾಡ್ತೀಯ ಅದಕ್ಕೆ ಏನು ಗೊತ್ತಿಲ್ಲ, ಹ್ಞೂ ಅಂತ ಒಪ್ಕೊಂಡ್ಬಿಡ್ತು. ಅದಾದ್ಮೇಲೆ ಒಂದಷ್ಟು ಪಿಕ್ಚರ್, ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದ್ಮೇಲೆ ಓದಕ್ ತುಂಬಾ ಕಷ್ಟ ಆಗಿದೆ. ಕರಾಟೆ ಕಲಿತಿದ್ಲು, ಭರತನಾಟ್ಯ ಕಲಿತಿದ್ಲು, ಸಂಗೀತ, ಕರ್ನಾಟಕ ಸಂಗೀತ ಕಲಿತಿದ್ಲು. ರಾತ್ರಿ 10:30 ಹೋಮ್ವರ್ಕ್ ಮಾಡಕ್ ಕೂತ್ರೆ ತುಂಬಾ ಬೇಜಾರಾಗೋದು. ಅದಕ್ಕೆ ನಾವು ಸಾಕಮ್ಮ ಇನ್ನ ಅಂದ್ಬಿಟ್ಟು ವಿ ಜಸ್ಟ್ ಕೆಪ್ಟ್, ಯಾವ್ದು ಒಪ್ಕೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಅವ್ರ ಮಗಳದು ಒಂದು 18 ವರ್ಷದ್ದು ಬರ್ಡೇ ಆದ್ಮೇಲೆ ಒಂದು ಫೋಟೋ ಶೂಟ್ ಮಾಡಿದ್ರು. ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ. ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ. ನಿನ್ ಮಗಳು ಎಷ್ಟ್ ಚೆನ್ನಾಗಿದ್ದಾಳೆ, ಯಾರಿಗೂ ತೋರಿಸ್ಬೇಡ, ನಾನ್ ಲಾಲಿ ಅಂತ ಒಂದ್ ಸಿನಿಮಾ ತೆಗಿತೀನಿ, ಅದ್ರಲ್ಲಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಅದನ್ನ ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು, ಮಧುಸೂದನ್ ರೆಡ್ಡಿ ನಿಂತವ್ರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ, ಗೀತಾ ಶಿವಣ್ಣ ಅವ್ರ ಹತ್ರ. ಅವ್ರು ಇಮ್ಮಿಡಿಯೇಟ್ 1 hour ಅಲ್ಲಿ ನನ್ಗೆ ಫೋಟೋಸ್ ಕಳಿಸ್ಕೊಡಿ ಅಂತ. ಅದು ನೋಡಿ 2 hours ಅಲ್ಲಿ ಅಮ್ಮ ಕರೀತಾ ಇದಾರೆ, ಬರ್ಬೇಕಂತೆ ಮಗಳನ್ನ ಕರ್ಕೊಂಡು ಅಂತ. ಹೋದೆ. ಹೋಗಿದ್ದು ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನ್ ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ. ಅಣ್ಣ ಮತ್ತೆ ವ್ಯಾಪಾರೋತ್ತಮ ಇಬ್ರು ಅರಿಶಿನ ಕುಂಕುಮ, ತಟ್ಟೆ, ಹಣ್ಣು, ಹೂವು, ಸ್ವೀಟ್ ಎಲ್ಲ ಇಟ್ಬಿಡಮ್ಮ, ನೀನು ನಮ್ ಚಿತ್ರದ ನಾಯಕಿ, ನನ್ ಮಗಂದ 52ನೇ ಪಿಕ್ಚರು, ಅದ್ರಲ್ಲಿ ನೀನ್ ನಾಯಕಿ ಅಂದ್ರು. ನನ್ನ ಶಿವಣ್ಣಂದ್ 2ನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್, ನನ್ನ ಅಕ್ಕನ ಮಗಳು. ಸೇಮ್ ಡೈರೆಕ್ಟ್ರು, ಸೇಮ್ ಟೀಮು, ಸೇಮ್ ಪ್ರೊಡಕ್ಷನ್, ಸೇಮ್ ಪ್ರೊಡ್ಯೂಸರ್ಸ್. ಸೊ ಇವಳದ್ 52ನೇ ಪಿಕ್ಚರ್, ಸೇಮ್ ಹೀರೋ, 52ನೇ ಪಿಕ್ಚರ್ ಇವಳದು. ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ಅಷ್ಟು ಒಳ್ಳೆ ರಥಸಪ್ತಮಿ ಆದ್ಮೇಲೆ ಇವಳದು ಹೃದಯ 52nd ಫಿಲ್ಮ್. ಸೊ ಇವಳದು ಅಂದ್ರೆ ಶಿವಣ್ಣ ಅವ್ರದ್ದು. ಹಂಗೆ ಇಂಟ್ರೊಡ್ಯೂಸ್ ಆದ್ಲು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ. ಮಿಸ್ಟರ್ ಗಣೇಶ್, ಐ ಲವ್ ಯು ಆಲ್, ಐ ಲವ್ ಯು ಆಲ್. ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಬರೀ ತೆರೆ ಹಿಂದಿನ ಕೆಲ್ಸಾನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ. ನನ್ನ ಮಗಳಿಗೆ ಅದೇ ತರ ಪ್ರೋತ್ಸಾಹ ಕೊಟ್ಟು ಅವಳನ್ನ ಕಾಪಾಡಿದೀರ ಅಂದ್ರೆ ತಪ್ಪಾಗಲ್ಲ. ಅದಕ್ಕೆಲ್ಲ ನೀವೇ ಕಾರಣ. ತುಂಬಾ ಥ್ಯಾಂಕ್ಸ್. ಅವಳ ಪರವಾಗಿ ನಾನು ನಿಮ್ಗೆ ಕೃತಜ್ಞತೆ ಅರ್ಪಿಸ್ತೀನಿ. ಸುಬ್ಬು, ವೇರ್ ಆರ್ ಯು? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್.